ಶಂಕರ್ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ. ಈಗಾಗಲೇ ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆ ಆರಂಭ ಆಗಿದೆ, ಬಿತ್ತನೆ ಕೂಡ ಆರಂಭ ಆಗಿದೆ. ಈಗಾಗಲೇ ತುಂಗಭದ್ರಾ LLC ಮತ್ತು SLC ನೀರು ಈಗಾಗಲೇ ಹರಿಬಿಟ್ಟಿದ್ದಾರೆ. ಈಗಾಗಲೇ ನಾವು ಕೃಷಿಯನ್ನು ಭತ್ತ ಮತ್ತು ಮೆಣಸಿನಕಾಯಿ, ಹತ್ತಿ ಬಿತ್ತನೆ ಮಾಡೋದಕ್ಕೆ ಆರಂಭ ಮಾಡಿದೆ. ಇಡೀ ಜಿಲ್ಲೆ ಒಳಗೆ ಈಗ ರಾಜ್ಯದಲ್ಲಿ ಯೂರಿಯಾ ಇವತ್ತು ಅಭಾವ ತಲೆದೂರಿದೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ನಮ್ಮ ಕೃಷಿ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ರೈತರಿಗೆ ಬೇಕಾದಂಥ ಗೊಬ್ಬರ ಸಮರ್ಪಕವಾಗಿ ವಿತರಣೆ ಮಾಡುವಂಥ ವ್ಯವಸ್ಥೆ ಜಿಲ್ಲಾಡಳಿತ ಮಾಡಬೇಕು ಅನ್ನೋದನ್ನು ನಾವು ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳನ್ನು ನಾವು ಒತ್ತಾಯ ಮಾಡ್ತೇವೆ. ಯಾಕಂದರೆ ಈಗಾಗಲೇ ಇಫ್ಕೋ, ಗ್ರೋಮರ್, ಕೋರಮಂಡಲ್ ಹಲವಾರು ಕಂಪನಿಗಳು ಡೀಲರ್ಸ್ ಎಲ್ಲ ಇದ್ದಾವೆ ನೋಡಿ. ಇಲ್ಲಿವರೆಗೆ ಬಂದಿರತಕ್ಕಂಥದ್ದು ಗ್ರೋಮರ್ ಕಂಪನಿಗೆ ಮಾತ್ರ ಇವತ್ತು ಬಂದು ಹೋಗಿದೆ. ಇವತ್ತು ಇಫ್ಕೋ ಕಂಪನಿದೇನು ಬರ್ತಾ ಇದೆ ಅಂತ ಹೇಳ್ತಾರೆ. ನಾವೇಳಿದ್ರೆ ಅಭಾವ ಸೃಷ್ಟಿ ಮಾಡಲಾರ್ದಂಗೆ ಜಿಲ್ಲೆ ಒಳಗೆ ಗೊಬ್ಬರ ವಿತರಣೆ ರೈತರಿಗೆ ಸಮರ್ಪಕವಾಗಿ ಆಗಬೇಕು ಅನ್ನೋದನ್ನು ಇವತ್ತು ಮಾನ್ಯ ಜಂಟಿ ಕೃಷಿ ನಿರ್ದೇಶಕರಿಗೆ ಇವತ್ತು ಮನವಿಯನ್ನು ಕೊಟ್ಟಿವೆ. ಯಾವುದೇ ಕಾರಣಕ್ಕೆ ಬಳ್ಳಾರಿ ಜಿಲ್ಲೆಯಲ್ಲಿ ಕೃತಕ ಸೃಷ್ಟಿ ಮಾಡಿದಂಥವ್ರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ರೈತರಿಗೆ ಎಲ್ಲವೂ ಕೂಡ ಸಮರ್ಪಕವಾದಂಥ ವಿತರಣೆ ಆಗಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಈಗಾಗಲೇ KDP ಸಭೆಯಲ್ಲಿ ಮಾಜಿ ಸಚಿವರು ಕೂಡ ಇದನ್ನು ಗಂಭೀರವಾಗಿ ಅಂತ ಅಧಿಕಾರಿಗಳನ್ನ ಗಮನ ಸೆಳೆದಿದ್ದಾರೆ. ಅವರು ಕೂಡ ಯಾರೇ ಕೃತಕ ಅಭಾವ ಮಾಡದವರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ KDP ಸಭೆಯಲ್ಲಿ. ಹಂಗಾಗಿಯೇ ಇವತ್ತು ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೆ ಈ ಗೊಬ್ಬರವನ್ನು ಯೂರಿಯಾದಿಂದ ಹಿಡಿದು ಎಲ್ಲ ಇಫ್ಕೋ ಬೇರೆ ಬೇರೆ ಕಂಪನಿಗಳನ್ನೆಲ್ಲ ಇಡ್ತಾ ಇರಬೇಕು ನೋಡಿ. 2020 ಯೂರಿಯಾ 17 ಹಲವಾರು ಇವತ್ತೇನು ಏಜೆನ್ಸಿಗಳು ಮತ್ತು ಅವ್ರದ್ದೇನಿದೆ ಸಮರ್ಪಕವಾದಂಥ ವಿತರಣೆ ಆಗುವಂಥ ವ್ಯವಸ್ಥೆ ಜಂಟಿ ಕೃಷಿ ನಿರ್ದೇಶಕರು ಜಿಲ್ಲಾಧಿಕಾರಿ ಮಾಡಬೇಕು ಅಂತ ಒತ್ತಾಯ ಮಾಡಿ 2025-26 ಸಾಲಿಗೆ ಬಳ್ಳಾರಿ ಜಿಲ್ಲೆಗೆ ಸುಮಾರು ಮುಂಗಾರು ಹಂಗಾಮಿಗೆ 1,08,102 ಮೆಟ್ರಿಕ್ ಟನ್ ನನಗೆ ಬೇಡಿಕೆ ಇದೆ. ಸೊ ನಮಗೆ ಜುಲೈವರೆಗೆ ಸುಮಾರು 7,270 ಮೆಟ್ರಿಕ್ ಟನ್ ನನಗೆ ಅವಶ್ಯಕತೆ ಇದೆ. ಈಗ ಇಂದಿನ ನನಗೆ ಸ್ಟಾಕ್ ಏನು ಬ್ಯಾಲೆನ್ಸು ಪ್ಲಸ್ ಈಗ ಬಂದಿರತಕ್ಕಂಥ ಎಲ್ಲ ಒಳಗೊಂಡಂತೆ ಒಟ್ಟು ನಮಗೆ ಈಗ 1,03,042 ಮೆಟ್ರಿಕ್ ಟನ್ ಲಭ್ಯತೆ ಇದ್ದು ಅದು ವಿತರಣೆ ಆಗಿ ಸುಮಾರು 55,777 ಮೆಟ್ರಿಕ್ ಟನ್ ವಿತರಣೆ ಆಗಿ 44,562 ಮೆಟ್ರಿಕ್ ಟನ್ ದಾಸ್ತಾನು ನಮ್ಮದಿದೆ. ಇದು ಎಲ್ಲ ರಸಗೊಬ್ಬರಗಳು ಸೇರಿ ಅದರಲ್ಲಿ ಏನು ಅಂತಾರೆ ಯೂರಿಯಾ ಮತ್ತು ಅದೇ ರೀತಿ ಕಾಂಪ್ಲೆಕ್ಸ್ಗಳು ಮತ್ತು DAP ಮತ್ತು ಸಿಂಗಲ್ ಸೂಪರ್ ಫಾಸ್ಫೇಟು ಮತ್ತು ಪೊಟ್ಯಾಶ್ ಇವೆಲ್ಲ ಒಳಗೊಂಡಂತೆ ನಮಗೆ ಒಟ್ಟು 44,567 ಮೆಟ್ರಿಕ್ ಟನ್ ನಮಗೆ ದಾಸ್ತಾನಿದೆ. ಅದರಲ್ಲಿ ಯೂರಿಯಾ ಒಂದರ ಬಗ್ಗೆನೇ ಮಾತಾಡೋದಾದ್ರೆ ನನಗೆ ಯೂರಿಯಾ ನನಗೆ 44,350 ಮೆಟ್ರಿಕ್ ಟನ್ ಮುಂಗಾಗಿ ಬೇಡಿಕೆ ಇರೋದು. ಜುಲೈವರೆಗೆ 27,025 ಮೆಟ್ರಿಕ್ ಟನ್ ನಮಗೆ ಬೇಡಿಕೆ ಇರೋದು ಜುಲೈವರೆಗೆ. ಜುಲೈ ಸೆಪ್ಟೆಂಬರ್ವರೆಗೂ ಸೀಸನ್ ಮುಂಗಾರಕ್ಕೆ ಇದ್ದೀವಿ. ಜುಲೈವರೆಗೆ 27,000 ಬೇಕು ನಮಗೆ. ನಮಗೀಗ ಲಭ್ಯತೆ ಇರೋದು ಒಟ್ಟ 31,927 ಟನ್ ಲಭ್ಯತೆ ಇದ್ದು 22,353 ಟನ್ ವಿತರಣೆಯಾಗಿ ಇನ್ನು 9,562 ಮೆಟ್ರಿಕ್ ಟನ್ ದಾಸ್ತಾನಿದೆ ಜಿಲ್ಲೆಯಾದ್ಯಂತ. ಒಂದು ಇದು ಏನಾಗುತ್ತೆ, ಇದು ವಿತರಣೆ ಇದು 9,500 ಇದ್ರೂ ಸಹ ಇದಿಷ್ಟಕ್ಕೆ ಫುಲ್ ಸ್ಟಾಪ್ ಏನಿಲ್ಲ. ರಸಗೊಬ್ಬರ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಪುನಃ ನಮಗೆ ಆಗಸ್ಟ್ ಗುರಿ ಇದೆ, ಸೆಪ್ಟೆಂಬರ್ಗೂ ಗುರಿ ಇದೆ ನಮಗೆ. ಸೊ ಮಂತ್ವಾರ ನಮಗೆ ಗುರಿ ನಮಗೆ ಬೇಡಿಕೆ ಪ್ರಕಾರ ಬರ್ತಾ ಇರ್ತದೆ. ಅದಕ್ಕೆ ಜನರು ಕೊರತೆ ದಾಸ್ತಾನ ಇದೆ. ಬಟ್ ಸಬ್ಸೆಂಟ್ ಆಗಿದೆ. ಹೌದು, ಗೊಬ್ಬರ ರೈತರಿಗೆ ಕೂಡ ಏನಾಗಿದೆ ಈಗ ರೈತರುಗಳು ಯಾಕೆ ಆ ಥರ ಡೀಲರ್ಸ್ಗಳು ಸ್ವಲ್ಪ ಕೊರತೆ ಸೃಷ್ಟಿ ಮಾಡ್ತಾ ಇರ್ತಾರೆ. ಗೊಬ್ಬರ ಇದ್ದಾರೆ ಲಿಂಕ್ ಮಾಡ್ತಾರೆ ಅಂತಕ್ಕಂಥ ಭಾವನೆ ಬಂದ್ಬಿಟ್ಟಿದೆ. ಲಿಂಕು ಈ ಉತ್ಪಾದನಾ ಕಂಪ್ನಿಗಳು ಹೋಲ್ಸೇಲರ್ಗೆ ಲಿಂಕ್ ಮಾಡಿ ಕೊಡ್ತಾರೆ. ಅದೇನಾಗಿದೆ, ಲಿಂಕ್ ಮಾಡಿ ಕೊಡ್ತಾರೆ. ಈ ಹೋಲ್ಸೇಲರ್ ರಿಟೇಲರ್ ಕೊಡ್ತಾರೆ. ರಿಟೇಲರ್ ರೈತರು ಕಡ್ಡಾಯ ಮಾಡ್ತಾರಂತ ಭಾವನೆ ಇದೆ. ಬಟ್ ಇದು ಕಡ್ಡಾಯ ಅಂತಿಲ್ಲ, ಫೋರ್ಸಿಬಲ್ ಡಿಸ್ಟ್ರಿಬ್ಯೂಷನ್ ಇಲ್ಲ, ಒತ್ತಾಯ ಕೊಡಬೇಕು ಅಂತಿಲ್ಲ.
ರೈತರು ಯಾರು ಸಾಮರ್ಥ್ಯ ಇದ್ದಾರೆ ತಗೊಳ್ಳಿಕ್ಕೆ ಬಳಕೆ ಮಾಡಲಿಕ್ಕೆ ಅದು ಇನ್ನು ನ್ಯಾನೋ ಯೂರಿಯಾ ನ್ಯಾನೋ DAP ಇದನ್ನ ಬಳಕೆ ಮಾಡಬೇಕು, ಸಮಸ್ಯೆ ಇಲ್ಲ. ಅದು ನ್ಯೂಟ್ರಿಯೆಂಟ್ಸ್ಗಳೇ. ಯಾಕೆಂದ್ರೆ ಸಬ್ಸ್ಟಿಟ್ಯೂಟ್ ಆಫ್ ಯೂರಿಯಾ ಬದಲಾಗಿ ಇಟ್ಸ್ ಕಾಂಪ್ಲಿಮೆಂಟರಿ ಸಪ್ಲಿಮೆಂಟರಿ ಅದು ಫುಲ್ಲರ್ ಅಪ್ಲಿಕೇಶನ್ ಅನುಕೂಲ ಆಗುತ್ತೆ, ಒಳ್ಳೇದದು. ಸೊ ಹಂಗಾಗಿ ಗೊಬ್ಬರ ಅಂತಿದೆ ನಮಗೆ ಕೊರತೆ ಅಂತಿಲ್ಲ, ಸಫಿಸಿಯೆಂಟ್. ಈಗ ರೈತರು ಆತಂಕದಲ್ಲಿದ್ದಾರೆ, ಯೂರಿಯಾ ಅಂತ ಅವ್ರಿಗೆ ಒಂದು ಮಾತು ಹೇಳ್ತಾರೆ ರೈತರಿಗೆ. ಇದು ಯಾವುದೇ ರೀತಿ ಅಂತ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಗೊಬ್ಬರ ನಮಗೆ ಸಫಿಸಿಯೆಂಟ್ ಇದೆ, ಮತ್ತು ಯೂರಿಯಾ ಮತ್ತೆ ಬರ್ತದೆ, ಆಗಸ್ಟ್ನಲ್ಲೂ ಬರ್ತದೆ, ಸೆಪ್ಟೆಂಬರ್ಲೂ ಬರ್ತದೆ. ಮತ್ತೆ ಈಗ ಇರ್ತಕ್ಕಂಥದ್ದು ನಮಗೆ ದಾಸ್ತಾನು ನಮಗೆ ಬೇರೆ ಹೋಲ್ಸೇಲ್ ರಿಟೇಲ್ಸ್ ಗೊಬ್ಬರಗಳಿದ್ದಾವೆ, ಅದನ್ನ ಬಳಕೆ ಮಾಡಬೇಕು. ಜೊತೆಗೆ ಆಮೇಲೆ ಒಂದೇ ರಸಗೊಬ್ಬರದ್ದು ಡಿಪೆಂಡ್ ಆಗ್ತದೆ, DAPನೇ ಬೇಕು ಇದನ್ನೇ ಬೇಕು ಅಂತಕ್ಕಂಥದ್ದಲ್ಲ. ನಮಗೆ ಕಾಂಪ್ಲೆಕ್ಸ್ ಗೊಬ್ಬರಗಳಿದೆ. ನಮ್ಮ ಮೂಲ ಉದ್ದೇಶ ಏನಿರಬೇಕು ಅಂದರೆ ಪೋಷಕಾಂಶಗಳನ್ನ ಉಳಿಸ್ತಕ್ಕಂಥ ಗೊಬ್ಬರಗಳನ್ನ ಬಳಕೆ ಮಾಡಬೇಕು. NPK ಸಾರ್ವಜನಿಕ ರಂಜಕ ಪೊಟ್ಯಾಶ್ ಇವರು. ಸೊ ಹಾಗಾಗಿ ಈ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ಬಳಕೆ ಮಾಡೋದ್ರ ಜೊತೆಗೆ ಯೂರಿಯನ್ನ ಮಿತ ಪ್ರಮಾಣದಲ್ಲಿ ಬಳಕೆ ಮಾಡಿದ್ರೆ ಸಾಕು. ಯೂರಿಯಾ ಮೇಲೆ 10 ಬ್ಯಾಗ್ ಆಗಬೇಕು 15 ಬ್ಯಾಗ್ ಅನ್ನೋ ಬದಲಾಗಿ ಕಾಂಪ್ಲೆಕ್ಸ್ ಗೊಬ್ಬರ ಬಳಕೆ ಮಾಡಿ, ಕಾಂಪ್ಲೆಕ್ಸ್ ಜೊತೆಗೆ 4 ಬ್ಯಾಗ್ ಕಾಂಪ್ಲೆಕ್ಸ್ ಹಾಕಿ ಯೂರಿಯಾ ಮಿತವಾಗಿ ಬಳಕೆ ಮಾಡಿ. ಅದರಿಂದ ಯಾವುದೇ ತೊಂದರೆ ಇಲ್ಲ ಸರ್. ಅದೇ ನಮ್ಗೆ ಮೂಲ ಉದ್ದೇಶ ನಮಗೆ ಪೋಷಕಾಂಶ ಉಳಿಸೋದಷ್ಟೇ. ಯೂರಿಯಾ ಒಂದನೇ ಕೊಟ್ರೆ ಗ್ರೋತ್ ಆಗುತ್ತೆ ಅಷ್ಟೇ. ನಮ್ಗೆ ಯೂರಿಯಾಕ್ಕೂ ಕೊರತೆ ಇಲ್ಲ, ಯೂರಿಯಾ ಸಿಗುತ್ತೆ, ಕಾಂಪ್ಲೆಕ್ಸ್ ಕೊಡುತ್ತೇವೆ. ಹಾಗಾಗಿ ರೈತರು ಅದಕ್ಕೆ ಆತಂಕ ಪಡ್ತಾರೆ. ಜೊತೆಗೆ ಅದು ಬಳಸ್ತಾರೆ. ಹೌದು. ಫೈನಲ್ ನೀವು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನ್ಯಾನೋ ಯೂರಿಯಾ ನ್ಯಾನೋ ಯೂರಿಯಾನು ಬಳಕೆ ಮಾಡಿ ತಪ್ಪಿಲ್ಲ, ನ್ಯಾನೋ ಯೂರಿಯಾನು ಬಳಕೆ ಮಾಡಿ, ನ್ಯಾನೋ DAP ಬಳಕೆ ಮಾಡಿ. ಯೂರಿಯಾ ಎರಡೂ ಕಾಂಪನ್ಸೇಟ್ ಮಾಡಿದಾಗ ಎರಡೂ ಮಿಕ್ಸ್ ಮಾಡಿದಾಗ ಏನಾಗ್ತದೆ, ಈ ಫುಲ್ಲರ್ ಅಪ್ಲಿಕೇಶನ್ ಸ್ಪ್ಲಿಟ್ ಯೂರಿಯಾನ ಸ್ಪ್ಲಿಟ್ ಕೊಡ್ತಕ್ಕಂಥ ಕಂತುಗಳು ಕೊಡ್ತಾರೆ. ಸೆಕೆಂಡ್ ಕಂತು ಥರ್ಡ್ ಕಂತು ಕೊಡೋದಕ್ಕೆ ನ್ಯಾನೋ ಯೂರಿಯಾ ನ್ಯಾನೋ DAP ಹೋಲಿಬೇಕಾರೆ, ಬಟ್ ಬೇಸಲ್ ಬಳಸಲಿಕ್ಕೆ ಯೂರಿಯಾ ಉಪಯೋಗಿಸ್ತೀವಿ. ಸೊ ಹಾಗಾಗಿ ರೈತನ ಈ ತರ ಇದನ್ನೆಲ್ಲ ಬ್ಯಾಲೆನ್ಸ್ಡ್ ಮ್ಯಾನರ್ ಅಲ್ಲಿ ಉಪಯೋಗಿಸಿದಾಗ ಯೂರಿಯಾ ಒಂದ್ರ ಮೇಲೆ ಅವಲಂಬನೆ ಆಗ್ತದೆ, ಕಡಿಮೆ ಆಗುತ್ತೆ. ಕಾಂಪ್ಲೆಕ್ಸ್ ಬಳಕೆ ಮಾಡಬೇಕು. ಆಮೇಲೆ ಸರ್ ವರ್ತಕರು ನಾವು ಯೂರಿಯಾ ಜೊತೆಗೆ ಒಂದು ಏನು ತಗೊಂಡು ನಾವು ಯೂರಿಯಾ ಕೊಡ್ತೀವಿ, ಇಲ್ಲಾಂದ್ರೆ ಕೊಡಲ್ಲ ಅಂತ ರೈತರುಗಳಿಗೆ ಫೋರ್ಸಿಬಲ್ ಆಗ್ತದೆ. ವರ್ತಕರು ಡೀಲರ್ಸ್ಗಳು ರೈತರಿಗೆ ಕಡ್ಡಾಯ ಮಾಡಲಿಕ್ಕೆ ಅವಕಾಶ ಇದೆ. ಫೋರ್ಸಿಬಲ್ ಡಿಸ್ಟ್ರಿಬ್ಯೂಷನ್ ಇಲ್ಲ. ರೈತರು ಸಮರ್ಥರಿದ್ದು ತಗೊಂಡಿರ್ತೀವಿ, ವೆಲ್ ಆಫ್ ಫಾರ್ವರ್ಡ್ ಚೆನ್ನಾಗಿರ್ತಾರೆ, ಅವ್ರು ಬಳಕೆ ಮಾಡ್ತಾರೆ. ನಾವು ಜಿಂಕು ಹಾಕ್ತಾರೆ, ಕಾಂಪ್ಲೆಕ್ಸ್ ಗೊಬ್ಬರನೂ ಹಾಕ್ತಾರೆ. ಕಾಂಪ್ಲೆಕ್ಸ್ ಗೊಬ್ಬರ ಕಾಟ್ಲಿ ಇರ್ತಾರೆ, ₹1,400, ₹1,250, ₹1,300, ₹1,700 ಇದೆ. ಕಾಂಪ್ಲೆಕ್ಸ್ ಗೊಬ್ಬರ ಕಾಟ್ಲಿ ಇರ್ತದೆ. ಆದ್ರೆ ಇದು ಕಾಟ್ ಅಂತ ಒಂದೇ ಗೊಬ್ಬರದ ಮೇಲೆ ಅವಲಂಬಿತ ಆದ್ರೆ, ಯೂರಿಯಾ ಮೇಲೆ ಅವಲಂಬಿತ ಆದ್ರೆ ತಪ್ಪು. ಯೂರಿಯಾ ಒಂದನೇ ಬಳಕೆ ಮಾಡೋದು ತಪ್ಪು. ಕಾಂಪ್ಲೆಕ್ಸ್ ಎಲ್ಲ ಪೋಷಕಾಂಶ ಗೊಬ್ಬರಗಳನ್ನ ಬಳಕೆ ಮಾಡಬೇಕು, ಕಾಂಪ್ಲೆಕ್ಸ್ ಗೊಬ್ಬರ ಬಳಕೆ ಮಾಡಬೇಕು. ಯೂರಿಯಾ ಒಂದಾದ್ರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಅದರಿಂದ ದುಷ್ಪರಿಣಾಮಗಳು ಬಹಳ ಆಗುತ್ತೆ. ಮಣ್ಣು ವಾತಾವರಣ ಕಲುಷಿತ ಆಗುತ್ತೆ. ರೈತರಿಗೆ ಆಲ್ರೆಡಿ ಅವರು ಮೆಂಟಲಿ ಪ್ರಿಪೇರ್ ಆಗ್ಬಿಟ್ಟಿರ್ತಾರೆ ಸರ್, ಅದನ್ನ ಹಾಕ್ಲೇಬೇಕು ಅನ್ನೋದಿರುತ್ತೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಯಾವ್ದನ್ನ? ಈಗ ಯೂರಿಯಾನೇ ಅದೊಂದೇ ಯೂರಿಯಾ ಒಂದೇ ಮೇಲೆ ಅವಲಂಬಿತ ಆಗಬಾರ್ದು. ಯೂರಿಯಾ ಬಳಕೆ ಮಾಡಿ ಮಿತ ಪ್ರಮಾಣದಲ್ಲಿ ಆ ಬೆಳೆಗೆ ಅವಶ್ಯಕತೆ ಏನು ಶಿಫಾರಸು ಮಾಡುತ್ತೆ ಅಷ್ಟು ಪ್ರಮಾಣ ಬಳಕೆ ಮಾಡಬೇಕು. ಯೂರಿಯಾವನ್ನು ಬೇರೆ ಕಾಂಪ್ಲೆಕ್ಸ್ ಗೊಬ್ಬರ ಮೂಲಕ ಕೊಡಲಿಕ್ಕೆ ಅವಕಾಶ ಇದೆ. ಯೂರಿಯಾ ಎಷ್ಟು ಪೋಷಕಾಂಶ ಒದಗಿಸುತ್ತಲ್ಲ ಅಷ್ಟು ಪ್ರಮಾಣವನ್ನ ಆ ಭಾಗಶಃ ಅದನ್ನು ಕೊಟ್ಟು ಉಳಿಕೆ ಪ್ರಮಾಣ ಮಾತ್ರ ಯೂರಿಯಾ ಅಪ್ಲೈ ಮಾಡಿದ್ರೆ ಬಳಸಬಹುದು. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ಸೋಮಸುಂದರ್, ಜನಪ್ರದೇಶಗಳು, ಬಳ್ಳಾರಿ. ಓಕೆ ಥ್ಯಾಂಕ್ ಯು ಸರ್.